ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ರಾಧಾ ಜೈ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮಗೆ ಕೊಬ್ಬರಿ ಚಿಪ್ಪಲ್ಲಿ ಕಬಾಬ್ ಮಾಡೋದು ಹೇಗೆ, ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ ಇದು. ಈ ಥರ ಡಿಫ್ರೆಂಟ್ ಆಗಿರೋ ರೆಸಿಪಿಗಳಿಗೆ ನನ್ನ ಚಾನಲ್ನ ನೀವು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈಗ ನಾನು ಇದಕ್ಕೆ ಅರ್ಧ ಕೆಜಿಯಷ್ಟು ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ. ಒಂದು ಕಬಾಬ್ ಪ್ಯಾಕೆಟು ನೀವು ಯಾವುದಾದ್ರೂ ತೊಗೋಬೋದು. ಇಲ್ಲಿ ಕರ್ಬೇವಿನ ಸೊಪ್ಪು ಹಚ್ಚಿಟ್ಕೊಂಡಿದ್ದೀನಿ, ಕಸ್ತೂರಿ ಮೇಥಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, 4 ಸ್ಪೂನಷ್ಟು ಮೊಸರು, ತೊಳೆದಿಟ್ಕೊಂಡ್ರು ಅಂತ ತೆಂಗಿನ ಚಿಪ್ಪು ಕರಿಯೋದಕ್ಕೆ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟು ನಾವು ಕಬಾಬ್ ಪ್ಯಾಕೆಟ್ನ ಅದಕ್ಕೆ ಹಾಕ್ಕೊಂಡು ಅದಕ್ಕೆ ಮೊಸರು ಹಾಕ್ಕೊಳ್ಳೋಣ. ಈಗ ಮೊಸರು ಹಾಕಿ 4 ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ. ಆಮೇಲೆ ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ಕಸ್ತೂರಿ ಮೇಥಿನ ಕೈಯಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ. ಸ್ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಕರ್ಬೇವಿನ ಸೊಪ್ಪು, ಕಸ್ತೂರಿ ಮೇಥಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಕೊಡೋಣ. ಅದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ, ಒಂದು ಸ್ವಲ್ಪನೂ ನೀರು ಹಾಕ್ಕೋಬೇಡಿ. ಈಗ ಚೆನ್ನಾಗಿ ಇದು ಮಿಕ್ಸ್ ಆದಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಆಮೇಲೆ ನಾವು ಇನ್ನೊಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ದಯವಿಟ್ಟು ವೀಕ್ಷಕರೇ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ತುಂಬ ಅದ್ಭುತವಾದಂಥ ಟೇಸ್ಟಿಯಾಗಿರುವಂಥ ರೆಸಿಪಿ ಇದು. ನಾನು ಸ್ವಲ್ಪ ನೀರು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಈಗ ನಾನು ಮಿಕ್ಸ್ ಮಾಡಿಟ್ಟಿದ್ದೀನಿ. ಇದನ್ನೊಂದು 10ರಿಂದ 15 ನಿಮಿಷ ಫ್ರೀಝರಲ್ಲಿ ಇಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಫ್ರೀಝರಲ್ಲಿಟ್ಟು ಅದು ಚೆನ್ನಾಗಿ ನೆನಿಬೇಕು. ಅಷ್ಟರಲ್ಲಿ ನಾವು ಈ ತೆಂಗಿನ ಚಿಪ್ಪನ್ನ ಕ್ಲೀನಾಗಿ ತೊಳ್ಕೊಂಡು ಆ ದಿಂಡೆಲ್ಲ ಕಟ್ ಮಾಡ್ಕೊಳ್ಳೋಣ. ಯಾಕೆಂದರೆ ಸ್ಟವ್ ಮೇಲೆ ಇಡಬೇಕಲ್ವ, ಕೂರಬೇಕು. ಈಗ 15 ನಿಮಿಷ ಆಗಿದೆ. ನಾನು ತೆಂಗಿನ ಚಿಪ್ಪನ್ನ ಸ್ವಲ್ಪ ಕಾಯಕ್ಕೆ ಇಡ್ತೀನಿ. ಕಾದ್ಮೇಲೆ ಅದಕ್ಕೆ ಒಂಚೂರು ಎಣ್ಣೆ ಹಾಕ್ಕೋತೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬ ಇಡಿಸೋದಿಲ್ಲ ತೆಂಗಿನ ಚಿಪ್ಪು ಎಣ್ಣೆನ. ಅದಕ್ಕೇ ಸ್ವಲ್ಪನೇ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಎಣ್ಣೆ ಕಾಯ್ತಿದೆ. ಹಿಂಗೆ ಕಾದಿರಬೇಕಾದ್ರೆ ನಾನು ಫ್ರೀಝರಿಂದ ತಂದಿದ್ದೀನಿ ಕಬಾಬೀಗ ಕಲಸಿಟ್ಟಿರೋದು. ಇದರಲ್ಲಿ 2 ಪೀಸು 3 ಪೀಸ್ ಅಷ್ಟೇ ಹಾಕೋಕ್ಕಾಗೋದು. ಒಂದು ಅರ್ಧ ಕೆಜಿ ಕಬಾಬ್ನ ಒಂದು ತೆಂಗಿನ ಚಿಪ್ಪಲ್ಲಿ ನೀವು ಮಾಡ್ಬೋದು. ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ. ತಿಂತಿದ್ರೆ ಇನ್ನಷ್ಟು ತಿನ್ನಬೇಕು ಅನಿಸ್ತಿರುತ್ತೆ. ಸಖತ್ತು ಟೇಸ್ಟಿಯಾಗಿರುವಂಥ ಕಬಾಬ್ ರೆಸಿಪಿ ಇದು. ಯಾರಿಗೂ ಗೊತ್ತಿಲ್ಲ. ಈ ತೆಂಗಿನ ಚಿಪ್ಪಲ್ಲಿ ಮಾಡ್ತಿದ್ರೆ ಅದರಲ್ಲಿರೋಂಥ ಒಂದು ತೆಂಗಿನ ಚಿಪ್ಪಲ್ಲಿರುತ್ತಲ್ಲ ಒಂದು ರಸ, ಅದೆಲ್ಲನೂ ಆ ಕಬಾಬ್ಗೆ ಎಣ್ಣೆಗೆ ಬಂದು ತಿಂತಿದ್ರೆ ಇನ್ನಷ್ಟು ತಿನ್ನಬೇಕು ಅನಿಸ್ತಾ ಇರುತ್ತೆ. ಸ್ಮೆಲ್ಲೇ ಸಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಈಗ ನಾವು ಇದನ್ನು ತೆಗಿಯೋಣ. ತೆಗೆದ್ಬಿಟ್ಟು ನಾವು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಸರ್ವ್ ಮಾಡಿದ್ದೀನಿ. ಬನ್ನಿ ಟೇಸ್ಟ್ ಮಾಡೋಣ.